1 ವರ್ಷ ಕಳೆದಿತ್ತು. ಆ ನಾಳೆ ಅನ್ನೋ ಪದವನ್ನು ಬಿಟ್ಟ ದಿನದಿಂದ ಇವತ್ತು ಅವನು ಹಳೆಯ ಜಾಗದಲ್ಲಿ ಇರಲಿಲ್ಲ. ಆದರೆ ಮುಖ್ಯವಾದದ್ದು ಏನು ಗೊತ್ತಾ? ಅವನು ಹಣದಿಂದ ಮಾತ್ರ ಶ್ರೀಮಂತನಾಗಿರಲಿಲ್ಲ, ಅವನು ಮನಸ್ಸಿನಿಂದ ಬಲವಾಗಿದ್ದ. 1 ವರ್ಷ ಹಿಂದೆ ಅವನು ಸೋಂಬೇರಿ, ಸಂಶಯದಿಂದ ತುಂಬಿದ, ಭಯದಿಂದ ನಿಂತಿದ್ದ. ಇವತ್ತು ಅವನು ಆತ್ಮವಿಶ್ವಾಸದಿಂದ ನಡೆಯುತ್ತಿದ್ದ. ಜನರು ಕೇಳುತ್ತಿದ್ದರು, ನಿನ್ನ ಸಕ್ಸಸ್ ರಹಸ್ಯ ಏನು? ಅವನು ನಗುತ್ತಾ ಹೇಳುತ್ತಿದ್ದ, ನಾನು ಒಂದು ದಿನದಲ್ಲಿ ಬದಲಾಗಲಿಲ್ಲ, ಪ್ರತಿದಿನ ಸ್ವಲ್ಪ ಸ್ವಲ್ಪ ಬದಲಾಗಿದ್ದೆ. ಅವನ ಜೀವನದಲ್ಲಿ ಇನ್ನೂ ಸಮಸ್ಯೆಗಳಿದ್ದವು, ಆದರೆ ಈಗ ಅವನು ಕುಸಿಯಲಿಲ್ಲ, ಏಕೆಂದರೆ ಅವನು ಒಂದು ದೊಡ್ಡ ಸತ್ಯ ಅರಿತಿದ್ದ. ಯಶಸ್ಸು ಅಂದರೆ ಸಮಸ್ಯೆಗಳಿಲ್ಲದ ಜೀವನವಲ್ಲ, ಸಮಸ್ಯೆಗಳಿಗಿಂತ ದೊಡ್ಡ ವ್ಯಕ್ತಿಯಾಗುವುದು. ಒಂದು ದಿನ ಅವನು ಹಳೆಯ ಫೋಟೋ ನೋಡಿದ. ಆ ಸೋಮಾರಿ ಹುಡುಗ, ಅವನ ಕಣ್ಣಲ್ಲಿ ಕಣ್ಣೀರು ಬಂದವು. ಅವನು ತನ್ನನ್ನೇ ಧನ್ಯವಾದ ಹೇಳಿಕೊಂಡ. ಆ ದಿನ ನಾನು ಬಿಟ್ಟಿದ್ದರೆ ಇವತ್ತು ನಾನು ಇಲ್ಲ. ಇದು ಅವನ ಕತೆ ಮಾತ್ರವಲ್ಲ, ಇದು ನಿಮ್ಮ ಕಥೆಯೂ ಆಗಬಹುದು. 1 ವರ್ಷ ನಂತರ ನೀವು ಇದೇ ಜಾಗದಲ್ಲಿ ಇರಬಹುದು ಅಥವಾ ಸಂಪೂರ್ಣ ಹೊಸ ವ್ಯಕ್ತಿಯಾಗಿರಬಹುದು. ಪ್ರಶ್ನೆ ಒಂದೇ, ಇವತ್ತು ನೀವು ಯಾವ ನಿರ್ಧಾರ ತೆಗೆದುಕೊಳ್ತೀರಾ? ನಾಳೆನಾ ಅಥವಾ ಇವತ್ತಾ? ಭವಿಷ್ಯದ ನೀವು ಇವತ್ತಿನ ನಿಮ್ಮ ನಿರ್ಧಾರ ಕಾಯುತ್ತಿದೆ. ಬಿಟ್ಟವರು ಕತೆ ಹೇಳಲ್ಲ, ಬಿಡದವರು ಇತಿಹಾಸ ಬರೀತಾರೆ.